ನಾನು ಕನ್ನಡದ ಕಂದ ಬಂದೆ ಶಾಂತಿಯ ಹೊಟ್ಟೆಯಿಂದ ನಮ್ಮಬ್ನು ರಂಗನಾಥ್ನು ಅವ್ರಮ್ನು ಲಕ್ಕಮ್ನು ಇದು ಬ್ಯಾಡ್ರ ಯಾಕೆ ಬಿರಿಜೆಲ್ಲ ಆಗ್ಬಿಟ್ಟೈತಿದು ಇದು ಮೊನ್ನೆ ತಾನ ಹಾಕೊಂಡಿದೆ ಇದು ಬ್ಯಾಡ್ರ ಅಯ್ಯೋ ಒಳ್ಳೆ ಕೆಲ್ಸಕ್ಕೆ ಹೋಗ್ತೀನಿ ಬ್ಲಾಕ್ ಕಲರ್ ಅಂತೂ ಬ್ಯಾಡಕ್ಕೆ ಬ್ಯಾಡ್ರ ಇದಾಕೊಳ್ಳ ಇದು ಇಸ್ತ್ರಿನೇ ಆಗಿಲ್ಲ ಇದು ಬ್ಯಾಡ್ರ ಬೇರೆ ಎಲ್ಲಿದೆ ತೋಟಗಳು ಏನ್ರಿ ಮಾಡ್ತಿದ್ದೀರಾ? ರೆಡಿ ಆಗ್ತಾ ಇದೀನಿ. ರೆಡಿ ಆಗೋದು ಅಂದ್ರೆ ಬಟ್ಟೆನ ಮೈ ಮೇಲೆ ಹಾಕೊಳ್ಳೋದು ಅಂತ ಅರ್ಥ, ಮನ್ಸಿನ ಮೇಲೆ ಹಾಕೋದು ಅಂತ ಅಲ್ಲ. ಹೌದೇ, ನಮಗಿಂತ ವಿಷಯ ಎಲ್ಲ ಗೊತ್ತೇ ಇಲ್ಲಪ್ಪ. ಬಟ್ಟೆ ಎಲ್ಲ ಹೇಗಿತ್ತೋ ಹಾಗೆ ಒಳಗಡೆ ಇಟ್ಬಿಡಿ. ಇಡ್ಲಿಲ್ಲ ಅಂದ್ರೆ ಮುಚ್ಕೊಟ್ಬಿಡ್ತೀಯಾ, ಕಚ್ಬಿಡ್ತೀಯಾ, ಚೇಷ್ಟೆ ಮಾಡ್ಬಿಡ್ತೀಯಾ? ಏನ್ ಮಾಡ್ಕೊಳಕ್ ಆಗತ್ತೀಯ ನಿನ್ ಕೈಲಿ? ಸೊಲ್ಲಾಪುರದಮ್ಮ. ಬೇಡಯ್ಯ, ರೆಟ್ಟೆ ನೋವು ಬರೋವರೆಗೂ ಮಚ್ಚಿ ಮಚ್ಚಿ ಎಲ್ಲಾ ಬಟ್ಟೆನೂ ಒಳಗಡೆ ಇಟ್ಟಿದೀನಿ. ಮತ್ತೆ ಕ್ವಾಟ್ಲೆ ಕೊಡ್ಬೇಡ ಕಣಯ್ಯ. ಲೇ, 4 ಬಟ್ಟೆ 4 ಕಡೆ ತಿರುವಿ ಹಂಗೆ ಬೀರ್ ಒಳಗೆ ಇಡೋದಕ್ಕೆ ಕಷ್ಟನೇನೆ. ಏನೇ ಮಾತಾಡ್ತೀಯ ನೀನು? ಹೌದು. ಯಾಕೆ ಏನೇ ಮಾಡ್ತಾ ಇದ್ಯಾ? ಏನೇ ಮಾಡ್ತಾ ಇದ್ಯಾ? ಮಡ್ಸಿಡಿ ಮಡ್ಸಿಡಿ ಅಂದೆ. ಬೀರ ಉಟ್ಕೊಳ್ಳೋ ಹುಡುಗಿನ ಮಡ್ಸಿ ಎತ್ ಬೀರ್ ಒಳಗ್ ತುಂಬಿಸ್ಬಿಡ್ತೀನಿ. ಹೀರೆಗಳನ್ನ ನಾವು ಮಡ್ಸೋಕ್ಕೂ ಹಾಕಿಲ್ಲ, ಎತ್ತಿದಕ್ಕೂ ಹಾಕಿಲ್ಲ. ನಿಮ್ ನನ್ನೊಂದ್ ಸೀರೆ ಮಡ್ಸಿಡಕ್ಕಾಗಲ್ಲ, ನಿಮ್ದು 10 ಶರ್ಟ್ ನ ನಾನ್ ಮಡ್ಸಿಡ್ಬೇಕಾ? ಬೇಕು ಕಣೆ, ಕರ್ತವ್ಯ ನಿರತ ಹೆಂಡತಿ ಅನ್ನೋ ಪಟ್ಟ ಏರಿರೋ ಪಟ್ಟದ ರಾಣಿ ಕಣೆ ನೀನು. ಹೂವ ಕಟ್ಟಕ್ಕಾಗತ್ತೆ, ಅಡ್ಗೆ ಮಾಡಕ್ಕಾಗತ್ತೆ, ಊರೂರಲ್ಲಿಯಕ್ಕಾಗತ್ತೆ, ಗಂಡನ ಬಟ್ಟೆ ಮಡ್ಸಕ್ಕಾಗಲ್ವೇ ನಿನ್ ಕೈನಾಗ? ಆಯ್ತು ಬಿಟ್ಟು ನಾನೇ ಮಡ್ಸ್ತೀನಿ. ಇವಾಗ ನಿಮ್ಗೆ ಯಾವ ಬಟ್ಟೆ ಬೇಕೋ ಅದನ್ನ ಇಟ್ಕೊಳ್. ಹಂಗ ಬಾ ದಾರಿಗೆ. ಈ ಬಟ್ಟೆ ಹಾಕೊಂತೀರಾ? ಬೇಡಯ್ಯ, ಚೆನ್ನಾಗಿರಲ್ಲ. ನನ್ ಫೇವ್ರೆಟ್ ಬಟ್ಟೆ ಕಡೆ ಇದು. ಇದನ್ನ ಹಾಕೊಂಡ್ ಹಂಗೆ ರೋಡಲ್ಲಿ ಹೋಗ್ತಾ ಇದ್ರೆ ಇದ್ರ ಗತ್ತು ಹೆಂಗಿರತ್ತೆ ಅಂತ ನಿನಗೇನೆ ಗೊತ್ತಿದೆ. ವಾ 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 ವಾ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾಕೊಳ್ಳಿ, ಇದೇ ಬಟ್ಟೆ ಹಾಕೊಳ್ಳಿ. ಹಾಕೋತೀನಿ ರೇ. ಏನ್ ಮಾತಾಡೋದ್ ನೀನು? ಅಂದಂಗ ತಿಂಡಿ ಏನು? ಊರಿ ಬೇಕು ಅಂತ ರಾತ್ರಿ ಎಲ್ಲ ಕನ್ವರ್ಸ್ತಾ ಇದ್ರಲ್ಲ. ಅಲ್ವಾ? ಡೇ, ನಾನ್ ಹಾಕೊಂಡ್ರೆ ಪ್ಯಾಂಟ್ಗೆ ಒಳ್ಳೆ ಶರ್ಟ್ ಅಲ್ಲೇ ಇದು. ಹೌದಾ? ಸರಿ ಹಾಗಾದ್ರೆ ಹಾಕೊಳ್ಳಿ. ಹೇಗೆ? ಏನೇ ಇದು ಕಿಂಡಲ್ ಡೈಲಾಗ್? ಏನ್ ಹಾಕೊಂಡಿದೀರಾ? ಏನ್ ಹಾಕೊಳಕ್ ಹೊರಟಿದೀರಾ? ಕೈಯಲ್ಲಿ ಏನಿದೆ ಅಂತ ಮೊದ್ಲು ನೋಡ್ರಿ ಸರಿಯಾಗಿ. ಇನ್ನೇನಿರತ್ತೆ? ಯಶವಂತ್ ಬರ್ದಲ್ಲಿ ತಗೊಂಡಿರೋ ಎಲ್ಲ ಶರ್ಟ್ ಬ್ಲೂ ಶರ್ಟ್ ಇರತ್ತೆ. ಓ, ಇದನ್ನ ಹಾಕೊಂಡು ರೋಡಲ್ಲಿ ಹೋಗ್ತಾ ಇದ್ರೆ ಗೊತ್ತ ಹೇಗಿರುತ್ತೆ ಅಂತ ಬೇರೆ ಕೇಳ್ತೀರಾ? ಎಲ್ಲ ನನ್ ಶರ್ಟು. ಶರ್ಟ್ ಎಲ್ಲಿ ಅಂತ ಕೇಳಿದ್ರೆ ಅಲ್ಲಿರೋದೇ ಯಾವ್ದೋ ಒಂದ್ ತೆಗ್ದು ಹಾಕೊಳ್ಳಿ. ನಮ್ಮಂತ ಡ್ರೈವರ್ಗಳು 10-20 ಶರ್ಟ್ಗಳನ್ನ ತಂದಿಟ್ಕೋಬೇಕಪ್ಪ. ನೋಡು ಈ ಶರ್ಟ್ ಹೆಂಗಿದೆ ಅಂತ. ಇದನ್ನ ಹಾಕೊಂಡ್ ಹೋಗ್ತಾ ಇದ್ರೆ ಗತಿ ಹೆಂಗಿರೋದ್ ಗೊತ್ತಾ? ನೋಡ್ ತೋರಿಸ್ತೀನಿ ನೋಡಿ. ಅತಿರಥ ಮಹಾರಥ ಸಾರಥಿ ಡಿ ಬಾಸ್ ತರ ಇದೀನಿ ನೋಡು. ಆಯ್ತಾಯ್. ಅಂದಂಗೆ ಮೀನಾ, ಈ ವ್ಯಾನ್ ಬಂದಿದ್ದು ನಮ್ಮ ಅದೃಷ್ಟ ಅನ್ಸುತ್ತೆ ಕಣೆ. ಅದೇಗೆ? ವ್ಯಾನ್ ಪೂಜೆ ಆಗ್ತಿದ್ದಂಗೆ ಆ ಕಳ್ಳು ಸಮಿತಿ ಸಿಕ್ಕಾಕೊಂಡ್ಲು, ಸಕ್ಕರೆ ಸರಿ ಹೋದ್ರು. ನೀನು ಮತ್ತೆ ಮೊದ್ಲಿನ ತರ ತಿಂಡಿ ಅಡಿಗೆ ಎಲ್ಲ ಮಾಡಕ್ ಶುರು ಮಾಡ್ದೆ. ಎಲ್ಲ ಟೈರ್ ಗುಣ ಕಣೆ, ಟೈರ್ ಗುಣ. ಟೈರ್ ಗುಣನಾ? ಲೇ, ವ್ಯಾನ್ಗೆ ಕಾಲಿನವಲ್ಲೇ ಕಾಲ್ ಗುಣ ಅನ್ನಕ್ಕೆ, ಅದಕ್ಕೆ ಟೈರ್ ಗುಣ ಅಂದಿದ್ದು. ನೀವು ನಿಮ್ ಉದಾಹರಣೆಗಳು ಸರಿ ಆಯ್ತು. ಬೇಗ ರೆಡಿಯಾಗಿ. ಅಷ್ಟೇ ತಾನೇ? ಇಲ್ಲಿ ರೆಡಿ ಮಾಡ್ಬೇಕು. ಅಲ್ಲಿ ರೆಡಿ ಮಾಡುವಂತೆ ಇಲ್ಲಿ ರೆಡಿಯಾಗಿರೋಂಗ್ ಏನಾದ್ರು ಕೊಟ್ಟೋಗೆ. ಏನ್ ಕೊಡ್ಬೇಕು? ತಿಂಡಿಗಳು. ಏನ್ ತಿಂಡಿಗಳು? ಒಂದ್ 120-30 ಮುತ್ತುಗಳು. ಒಂದ್ 10 ಹಣೆಗೆ, ಒಂದ್ 10 ಈ ಕಣ್ಣಿಗೆ, ಒಂದ್ 10 ಈ ಕಣ್ಣಿಗೆ, ಒಂದ್ 20 ಕೆನ್ನೆಗೆ. ಆಮೇಲೆ ಮಿಕ್ಕಿದ್ ಎಲ್ಬೇಕು ಕೊಟ್ಬಿಟ್ಟು ಹೋಯ್ತಾರ. ಹೇಳ್ತೀನಿ ಸುಮ್ನೆ ಗುಪ್ರೆ ಸರಿ. ಈಗ ಬಿಡ್ತೀನಿ, ಕೊಟ್ಬಿಟ್ಟು ಹೋಗಿ. ಅತ್ಲಾಗೆ ಎಷ್ಟ ತಗೊಳತ್ತೆ? ಏನ್ 20 ನಿಮಿಷ ತಗೊಳತ್ತ? 5 ನಿಮಿಷ ಕೆಲ್ಸ ಅಷ್ಟೇ. ಸರಿ, ಒಂದ್ ನಿಮಿಷ ಇದು ಬಂದ. ಈ ಮುತ್ತುಗಳು ಸೇರ್ಬೇಕಾದ್ರೇನೆ ಈ ಡಿಸ್ಟರ್ಬೆನ್ಸ್. ಯಾರ್ ನೀವು? ನಾನು ವಾಷಿಂಗ್ ಪ್ಲಾಸ್ಟಿಕ್ ಕಂಪ್ನಿಯಿಂದ ಬಂದಿದ್ದೀನಿ ಮೇಡಮ್. ಅದ್ಯಾ ಕಂಪ್ನಿ ಅದು? ಡ್ರೈ ಕ್ಲೀನಿಂಗ್ ಕಂಪ್ನಿ ಮೇಡಮ್. ಬಟ್ಟೆ ವಾಶ್ ಇದೆ ಅಂತ ಹೇಳಿದ್ರು, ಬಂದಿದ್ದೀನಿ. ಇಲ್ಲ, ನೀವು ಬೇರೆ ಯಾವ್ದೋ ಮನೆಗ್ ಹೋಗ್ಬೇಕಾದ್ರೆ ಇಲ್ಲಿಗೆ ಬಂದ್ಬಿಟ್ಟಿದೀರಾ. ಇಲ್ಲ ಮೇಡಮ್, ಅಡ್ರೆಸ್ ಇದೆ. ನಂಬರ್ 73 ಶಾಂತಿ ನಿವಾಸ. ಅಡ್ರೆಸ್ ಏನೋ ಕರೆಕ್ಟ್ ಆಗಿದೆ, ಆದ್ರೆ ತಾರಾ ಅನ್ನೋರು. ಓ, ತಾರಾ ಅನ್ನೋರ. ಒಂದ್ ನಿಮಿಷ ಇರಿ. ತಾರಾ ಬಟ್ಟೆ ಡ್ರೈ ಕ್ಲೀನ್ ಕೊಡ್ತೀನಿ ಅಂತ ಹೇಳಿದನಮ್ಮ. ಹೌದು. ರೇಷ್ಮೆ ಬಟ್ಟೆ ಏನಾದ್ರು ಇತ್ತಾ? ನನ್ನ ಹತ್ರ ಎಲ್ಲಿ ಬರುತ್ತೆ ರೇಷ್ಮೆ ಬಟ್ಟೆ? ಇರೋದೆಲ್ಲ ಚೂಡಿದಾರ್ ಧೋತಿ ಅಷ್ಟೇ. ಅದನ್ನೆಲ್ಲ ಯಾರಾದ್ರೂ ಡ್ರೈ ಕ್ಲೀನ್ ಕೊಡ್ತಾರಾ? ಮನೇಲೆ ವಾಷಿಂಗ್ ಮಿಷಿನ್ ಇಲ್ವಾ? ನಾವೇ ಒಕ್ಕೋಬೋದಲ್ವಾ? ಏನೇನಂಗಿದು? ಅತ್ತೆ, ಅದು ತಾರಾ ನಂಗೆ ಹೇಳಿದ್ಲು ಬಟ್ಟೆ ಎಲ್ಲ ಡ್ರೈ ವಾಶ್ ಕೊಡ್ತೀನಿ ಅಂತ. ನಾನು ಅಂದೆ, ಇದ್ರಲ್ಲಿ ನಿನಗೇನು ಕಷ್ಟ ಅಂತೆಲ್ಲ ಏನಿಲ್ಲ, ಆದ್ರೆ ಸುಮ್ನೆ ಖರ್ಚಲ್ವಾ? ಇದ್ರಲ್ಲಿ ಖರ್ಚು ಏನಿರುತ್ತೆ ಅದಕ್ಕೆ? ಇರಿ ಬಂದೆ. ಆ ಲೇಡಿ ಗುರ್ಜುನ ಹಿಡಿದು ಬಿಟ್ವಿ, ನಮ್ ಹಠಾನ ನಾವ್ ಸಾಧಿಸ್ಬಿಟ್ವಿ ಅಂತ ನೀನೇನು ಯಜಮಾನಿಗೆ ಪಟ್ಟ ಅಂತ ಹೋಗ್ಬೇಡಮ್ಮ. ಸುಳ್ಳು ಹೇಳಿದಾಳ ಎಮ್ಮ ಅನ್ನೋದನ್ನ ನಾನು ಒಪ್ಕೋತೀನಿ. ಆದ್ರೆ ನೀನು ಈ ಮನೆಗೆ ಮಹಾಲಕ್ಷ್ಮಿಯ ಜೆರಾಕ್ಸ್ ಕಾಪಿ ಅನ್ನೋದನ್ನೆಲ್ಲ ನಾನು ಒಪ್ಕೊಳಲ್ಲ. ಅಡಿಗೆ ತಿಂಡಿ ಮಾಡ್ಕೊಂಡು ನಿನ್ ಪಾಡಿಗೆ ಹೂವ ಕಟ್ಕೊಂಡು ಒಂದ್ ಮೂಲೆಯಲ್ಲಿದ್ರೆ ಸರಿ. ತಾರಾ ವಿಷಯಕ್ಕೆಲ್ಲ ನಿನ್ ತಲೆ ಹಾಕ್ಬಾರ್ದು. ಹೇಳಿದ ಅರ್ಥ ಆಯ್ತಾ? ಕೊಡಮ್ಮ.
ಬೈದ್ರ ಅವರು ಅಭ್ಯಾಸ ಆಗಿದೆ. ಆದ್ರೆ ನಾನೊಂದ್ ಮಾತ್ ಕೇಳ್ಬೇಕಾಗಿತ್ತು. ನಮ್ ಕೆಲ್ಸ ನಾವೇ ಮಾಡ್ಕೊಳ್ಳೋದ್ರಲ್ಲಿ ತೃಪ್ತಿ ಇರುತ್ತೆ. ನಿಮ್ ಬಟ್ಟೆನ ನಾನೇ ಒಗ್ದು ಕೊಡ್ತಿದ್ದಲ್ವೇನಮ್ಮ, ಯಾಕ್ ಟೈಮ್ ವೇಸ್ಟ್ ಅತ್ಗೆ? ಬಟ್ಟೆ ಒಗೆಯೋ ಟೈಮಲ್ಲಿ ಬೇರೆ ಕೆಲ್ಸ ಏನಾದ್ರೂ ಮಾಡ್ಕೋಬಹುದಲ್ವಾ? ಫಾರ್ ಎಕ್ಸಾಂಪಲ್, ಒಂದಿನ ನೀವು ಬಟ್ಟೆ ಒಗಿಬೇಕು ಅಂದ್ರೆ 4 ರಿಂದ 5 ಗಂಟೆ ಸ್ಪೆಂಡ್ ಮಾಡ್ಬೇಕು. ಅದೇ ಸಮಯದಲ್ಲಿ ನೀವು ಹೂ ಕಟ್ಟಿದ್ರೆ ಎಷ್ಟ್ ದುಡ್ಡು ಬರುತ್ತೆ? ಅಲ್ಲಮ್ಮ, ಹೂವಿಂದು ಕಡಿಮೆನೆ ಅಲ್ವಾ? ನನ್ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ಬಿಟ್ಟೆ. ಸಾರಿ ಅದ್ಕೆ. ನಂಗೆ ದುಡ್ಡಿಗಿಂತ ಟೈಮೇ ಮುಖ್ಯ. ಸಮಯ ಉಳಿಸಿದ್ರೆ ದುಡ್ಡು ತಾನಾಗೆ ಉಳಿಯುತ್ತೆ. ಸಾಲದಕ್ಕೆ ಆ ಬಟ್ಟೆ ಒಗೆಯೋದ್ರಿಂದ ಏನ್ ಸಿಗುತ್ತೆ? ಬಟ್ಟೆ, ಅಡ್ಗೆ, ಪಾತ್ರೆ ಅಂತ ಅಲ್ಲ ತಾರ, ಒಂದ್ ಸಣ್ಣ ಸಮಾಧಾನ ಸಿಗುತ್ತೆ ಅಷ್ಟೇ. ಹೇಗೆ? ಮೆಕ್ಯಾನಿಕಲ್ ಕಾಲ ಇದು. ಕೂತ್ ಜಾಗದಲ್ಲೇ ಏನ್ ಬೇಕಾದ್ರೂ ಮಾಡ್ತಿರ್ತೀವಿ. ಆದ್ರೆ ಹೇಳೋದು, ಬಗ್ಗೋದು, ಆ ಬಟ್ಟೆನ ಒಣಗಾಕೋದು ದೇಹದ ಶಕ್ತಿ. ಜೊತೆಗೆ 1000 ಬಟ್ಟೆಗಳಲ್ಲಿ ನಮ್ದು ಒಂದು ಅಂತ ಅನ್ಸ್ಕೊಳ್ಳೋದಕ್ಕಿಂತ ನಾನ್ ಒಗಿತಿರೋ ಬಟ್ಟೆ ನನ್ ಗಂಡಂದು, ನಮ್ ಮಾವಂದು, ನಮ್ ಅತ್ತೆದು ಅಂತ ಹೇಳ್ಕೊಳಕ್ಕೆ ಒಂದ್ ಕಾಳಜಿ ಇರುತ್ತೆ. ಗಲೀಜ್ ಆಗದೆ ಇರೋ ಪ್ಲೇಟ್ ಆಗಿದ್ರು ಅದನ್ನ ನೀರೊಳಗಡೆ ತೆಗಿಯಲ್ಲ, ಸೋಪಲ್ಲೇ ತೊಳೆಯೋದು. ಯಾಕಂದ್ರೆ ಮನೆಯವರೆಲ್ಲ ತಿಂತಾರೆ ಅಂತ. ಕರ್ತವ್ಯಕ್ಕೂ ಕೆಲ್ಸಕ್ಕೂ ವ್ಯತ್ಯಾಸ ಇದೆ ಅಲ್ವಾ ತಾರ? ನೀನ್ ಬುದ್ಧಿವಂತೆ, ನಾನ್ ದಡ್ಡಿ. ಎಸ್, ಆಫ್ಟರ್ ಆಲ್ ನಾನು ಹೂ ಮಾರೋಳೆ ಆಗಿರ್ಬೋದು. ಆದ್ರೆ ದುಡ್ಡು ಸುಮ್ನೆ ಯಾರ್ ಕೈಗೂ ಸಿಗಲ್ಲ. ನಮ್ಮ ಮಾವ ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತಾರೆ, ಸಾಧಕಾದ್ ವಿದ್ಯಾ ಬಾಧಕಾದ್ ದ್ರವ್ಯ ಅಂತ. ವಿದ್ಯೆ ಸಾಧನೆಗೊಳಿಯೋದು, ದುಡ್ಡು ಕಷ್ಟಪಟ್ರೇನೆ ಸಿಗೋದು. ಇದೆ ಅಂತ ಕಳೆಯ ಸುಲಭ, ಇಲ್ದೇ ಇದ್ದಾಗ ಸಂಪಾದನೆ ಮಾಡೋದೇ ಕಷ್ಟ. ಎಕ್ಸ್ಕ್ಯೂಸ್ ಮೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ನೀವ್ ಕೂತ್ಕೊಳ್ಳಿ. ಸೀರಾ ಬ್ರೋ, ಎಸ್ ಬಾಸ್, ಅಲ್ಲಿ ಕಾಣ್ತಿದ್ದಿಲ್ಲ 4ನೇ ನಂಬರ್ ಟೇಬಲ್, ಅಲ್ಲಿ ಕೂತಿರಿ, ಕರಿತೀನಿ. ಓಕೆ ಬಾಸ್. ಮಿಸ್ ತಾನೆ? ಮಿಸ್ಸಸ್ ಆಗಿರೋ ಇಲ್ಲಾಗ್ ಬರ್ತಿದ್ದೆ. ಸೋ ಸ್ವೀಟ್ ಆಫ್ ಯು. ಆಮೇಲೆ ವಾಟ್ ವಿಲ್ ಯು ಹ್ಯಾವ್? ಏನು ಬೇಡ. ಹಾಲು ಕೇಳಿದ್ರೆ ಕೊಡ್ಸಲ್ಲ, ಚಂದು ಮಾತ್ರ ಕೇಳಿ ಕೊಡಿಸ್ತಾನೆ. ಅಯ್ಯೋ, ಇಟ್ಸ್ ಓಕೆ, ಕಂಫರ್ಟಬಲ್. ನಿಮ್ಗೆ ಏನಾದ್ರೂ ಬೇಕು ಅನ್ಸಿದ್ರೆ ಆರ್ಡರ್ ಮಾಡಿ. ನಮ್ ಛಾಯಾ ಹೇಳ್ತಾ ಇದ್ರು, ನಿಮ್ ಏಜ್ ಇನ್ನು 32 ಅಂತೆ. ಇಷ್ಟು ವರ್ಷ ಆದ್ರೂ ಇನ್ನು ಯಾಕೆ ಮದ್ವೆ ಆಗಿಲ್ಲ ನೀವು? ಆಗ್ಬಾರ್ದಂತ ಏನಿಲ್ಲ, ಎಲ್ಲದಕ್ಕೂ ಕಾಲ ಕೂಡ್ ಬರ್ಬೇಕಲ್ವಾ? ಓ ಕರೆಕ್ಟ್ ಚಿನ್ನು. ಅಲ್ಲ, ಯಾಕೆ ಇನ್ನು ಕಾಲ ಕೂಡ್ ಬರ್ಲಿಲ್ಲ ಅಂತ? ಬಂದಿತ್ತು, ಆದ್ರೆ 4 ಸಲ ಕ್ಯಾನ್ಸಲ್ ಆಯ್ತು. ಓ ಯು ಮೀನ್ 4 times? ವೈ ಚಿನ್ನು? ನೋಡಿ, ಅದೇನೇ ಇದು ನಾನು ಓಪನ್ ಆಗಿ ಮಾತಾಡೋ ಹುಡ್ಗಿ. ಗುಡ್ ವೆರಿ ಗುಡ್. ಚಿನ್ನುಗಳಂದ್ರೆ ಹಂಗೆ ಇರಬೇಕು, ಏನು ಮುಚ್ಚುಬರಿ ಮಾಡ್ಬಾರದು. ನಿಮಗ್ ನಾನ್ ಇಷ್ಟ ಆದ್ನಾ? ಅದು ಇಷ್ಟು ಬೇಗ ಟೈಮ್ ತಗೊಳ್ಳೋದು ಅಂದ್ರೆ ಟೈಮ್ ವೇಸ್ಟ್ ಮಾಡ್ದಂಗೆ ಅಂತ ನನ್ನ ಅಭಿಪ್ರಾಯ. ಓ ಕರೆಕ್ಟ್, ನನಗೂ ಅಷ್ಟೇ. ಟೈಮ್ ವೇಸ್ಟ್ ಮಾಡಕ್ಕೆ ಮನ್ಸೇ ಬರಲ್ಲ ಚಿನ್ನು. ಅದ್ ಸರಿ, ನಿಮ್ಗೆ 4 ಸಲ ಮದ್ವೆ ಯಾಕೆ ಕ್ಯಾನ್ಸಲ್ ಆಯ್ತು ಅಂತ ಹೇಳ್ತೀರಾ? ಮೊದಲನೇ ಸರಿ ಒಂದ್ ಹುಡ್ಗನ್ ನೋಡಿದ್ವಿ. ಅವ್ರು ನಮ್ ಮನೆಗ್ ಬರೋ ದಿನ ಹುಡ್ಗನ್ ತಂದೆ ದಾರಿ ಮಧ್ಯೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಪಾಪ, ಹೌದಾ? 2ನೇ ಸಲಿ ಹುಡ್ಗನ್ ಮನೆಯವರು ನಮ್ಮನೆಗ್ ಬಂದಿದ್ರು. ಆಮೇಲೆ ಉಪ್ಪಿಟ್ಟು ಕೇಸರಿ ಬಾತ್ ಕೊಟ್ಟೆ, ತಿನ್ನಕ್ಕಿಂತ ಮುಂಚೆ ಹುಡ್ಗನ್ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. 3ನೇ ಸಲಿ ಎಲ್ಲ ಓಕೆ ಆಗಿತ್ತು. ಎಂಗೇಜ್ಮೆಂಟ್ ಗೆ ಅಂತ ಇಡೀ ಫ್ಯಾಮಿಲಿ ಟಿಟಿಯಲ್ಲಿ ಬರ್ತಿದ್ರು. ಆಕ್ಸಿಡೆಂಟ್ ಆಗಿ ಇಡೀ ಫ್ಯಾಮಿಲಿ ಹೋಲ್ಸೇಲ್ ಆಗಿ ಹೋಗ್ಬಿಟ್ರು. ಅಯ್ಯೋ. 4ನೇ ಸಲಿ ಒಬ್ಬ ಹುಡ್ಗನ್ ಜೊತೆ ಮಾತುಕತೆ ಆಗಿತ್ತು. ಅವ್ನ್ MNC ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ನಾಳೆ ಎಂಗೇಜ್ಮೆಂಟ್ ಅಂದಾಗ ಆಫೀಸ್ ಪ್ರೆಷರ್ ತಡೆಯಕ್ಕಾಗದೆ ಬಿಲ್ಡಿಂಗ್ ಮೇಲಿಂದ ಬಿದ್ದು ಹೋಗ್ಬಿಟ್ಟ. ಅಯ್ಯೋ, ಅವ್ರ ಕತೆ ಎಲ್ಲ ಬಿಟ್ಬಿಡಿ. 5 ದೇವ್ರು ನೀವ್ ಬಂದಿದ್ದೀರಲ್ವಾ, ಖುಷಿ ಆಯ್ತು. ಮತ್ತೆ ಯಾವಾಗ ಮದ್ವೆ ಆಗೋಣ? ಮಿಸ್, ನನಗೆ ನಮ್ಮ ಅಪ್ಪ, ಅಮ್ಮ, ತಮ್ಮ ಎಲ್ಲ ಬತ್ತೇ ಇದಾರೆ. ಅವ್ರನ್ನ ಒಂದ್ ಮಾತು ಕೇಳಿ ಹೇಳ. ವೈ ನಾಟ್? ಆಗ್ಬೋದು. ಸಂಜೆ ಒಳಗಡೆನೆ ಕನ್ಫರ್ಮ್ ಮಾಡ್ಬೇಕು. ನಾಳೆನೆ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡ್ಸೋಣ. ಎಂಗೇಜ್ಮೆಂಟ್ ಏನು ಬೇಡ, ಟೆಂಪಲ್ ಅಲ್ಲೇ ಮದ್ವೆ ಆಗೋಣ. ದುಡ್ಡೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ. ಮಿಸ್, ನಾನು ನಮ್ಮ ಮನೇಲಿರೋರ್ನ ಯಾರನ್ನು ಮಿಸ್ ಮಾಡ್ಕೊಳಕ್ ಇಷ್ಟಪಡಲ್ಲ. ತಾವು ದಯವಿಟ್ಟು ಯಾರೇ ಅಲ್ಲಿ ಒಂದು ಫಿಂಗರ್ ಬಾಲ್ ಕೊಡ್ರಿ. ಫಿಂಗರ್ ಬೋಲಾ? ನಾನು ಇನ್ನೂ ಏನು ತಿಂದೇ ಇಲ್ವಲ್ಲ. ಅದು ತಿನ್ನಕ್ಕಲ್ಲ, ಕುಡಿಯಕ್ಕೆ. ಕುಡಿದ್ಬಿಟ್ಟು ತಾವು ಹೊರಡಿ ಚಿನ್ನು. ಸೊ ಇದು ಓಕೆ ಆಗಲ್ಲ. ಕೇಳಿ ಹೇಳ್ತೀನಿ, ತಾವು ಹೊರಡಿ. ಎಕ್ಸ್ಕ್ಯೂಸ್ ಮೀ, ಎಸ್. ತಾವು ತಮ್ಮ ಹೆಸರನ್ನ ಯಮುನಾ ಅನ್ನೋ ಬದಲು ಯಮ ಅಂತ ಬದಲಾಯಿಸ್ಕೊಂಬಿಡಿ. ಯಾಕೆ ಬ್ರೋ ನಗೋದು? ಬ್ರೋ, ನಿಮ್ಗೆ ಯಾವ ಚಿನ್ನುಗಳು ಕೈಗೂ ಬಾಯಿಗೂ ಅಂಟಿಸಿಲ್ಲ. ಈ ಲೈಫೇ ಚೆನ್ನಾಗಿಲ್ಲಪ್ಪ. ಬ್ರೋ, ಆ ಚಾಯ್ ಹಿಂಗೆ ಇರ್ ಮುಂದೆ ಹುಡುಗಿ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಬೆಳ್ಸಕ್ ಹೇಳ್ರಿ. ಲೈಫ್ ಒಂಥರ ಸ್ವಯಂವರ ಆಗೋಗ್ತಿದೆ. ನೋಡ್ರಿ ಹೋಗ್ರ. ಬ್ರೋ ಕಾಫಿ. ಅಯ್ಯ, ನಿಮ್ ಬೋಟೆ ಹೊರದಾಗ ಬನ್ರಿ. ಕಾಫಿ. ಹೌದಾ? ಸರಿ. ಬಾಯ್. ಮಮ್ಮಿ. ಬೋಗ್ಲೋ ಕೇಳಿಸ್ತದೆ. ಅದು ಮಮ್ಮಿ. ಮನೋಜ, ನಾನ್ ತುಂಬಾ ತಲೆ ಕೆಡ್ಸ್ಕೊಂಡಿದ್ರಿ. ರಾಗವಾಗಿ ಮಾತಾಡ್ಬೇಡ, ಬೇಗ ಮಾತಾಡು. ಮಮ್ಮಿ. ಅಯ್ಯೋ, ನನ್ಗೆ ಮಮ್ಮಿ ತಿಮ್ಮಿ ಅಂತ ಕೇಳಿ ಜ್ವರ ಬಂದೋಗಿದೆ ಮನೋಜ. ಹೇಳು, ಕೇಳಿಸ್ತಿದೆ. ಅದು ನಿನ್ ಸ್ನೇಹಿತರು ಫೋನ್ ಮಾಡಿದ್ರು. ಕಸ್ತೂರಿನ? ಅಲ್ಲ, ಅವಳು ಯಾಕೆ ನಿನಗ್ ಫೋನ್ ಮಾಡಲು? ನನ್ ನಂಬರ್ ಇಲ್ವಂತ ಅವಳ ಹತ್ರ. ಓ ಮಮ್ಮಿ. ಅವಳಿಗೆ
ಫೋನ್ ಮಾಡಿ ಗ್ರಾಚಾರ ಬಿಡಿಸ್. ಸುಮ್ನೆ ಕೇಳಿಸ್ಕೊ ಮಮ್ಮಿ. ಅದು ಫೋನ್ ಮಾಡಿದ್ದು ನಿಂಬೆ ಹುಳಿ ನಿಂಗಪ್ಪ. ಏನು ಸೊ ಈ ಲೈಫೇ ಚೆನ್ನಾಗಿಲ್ಲಪ್ಪ, ಏನಾದ್ರು ಮಾತಾಡಕ್ ಬಿಡ್ಬೇಕಪ್ಪ. ಸರಿ ಹೇಳು, ಏನಂತ ಅವ್ರು ಫೋನ್ ಮಾಡಿದ್ದು? ಅದು ಮಮ್ಮಿ ಮಮ್ಮಿ ಮನೋಜ, ನಿನ್ ಕಾಲಿಗೆ ಬೇಕಾದ್ರೆ ಬಿದ್ಬಿಡ್ತೀನಿ, ಕೇಳ್ಬಿಟ್ ಸತ್ತೋಗಲು. ಅದು ಅವರು 3 ಜನ ಚಿನ್ನು ನೋಡಿದಾರಂತೆ. 3 ಜನಂದ? ಮಮ್ಮಿ 3 ಜನ ಚಿನ್ನೂರಲ್ಲಿ 1 ಚಿನ್ನು ನನ್ಗೆ ಓಕೆ ಆಗಲ್ವ ಮಮ್ಮಿ? ಲೋ, ಅಲ್ಲಿ ಹೆಂಗ್ ಸ್ವಾಮಿ ನಾವು ಲಾಯರು, ನಮಗ್ ಜೈಲ್ ಆಗುತ್ತೆ ಅಂತಿದಾರಲ್ಲೋ. ಜೀವನದಲ್ಲಿ ಎಂತ ಕಷ್ಟ ಆದ್ರೂ ಬರ್ಲಿ, ಜೊತೆಲಿ ಚಿನ್ನು ಇರ್ಬೇಕಷ್ಟೇ. ಏನೋ ನೀನು ಹಾಗಾದ್ರೆ ಜೈಲಲ್ಲಿ ಕುಳಿತೀನ? ಮತ್ತೆ ನನ್ ಜೀವನ ಅಲ್ಲ, ಆ ಚಿನ್ನು ಬಿಡಲ್ಲ, ಹೊಸ ಚಿನ್ನು ಸಿಕ್ಕಲ್ಲ. ನನ್ ಕತೆನ ಯಾರ ಹತ್ರ ಹೇಳ್ಕೊಳ್ಳಿ? ನೋಡು ಮನೋಜ, ಮೊದ್ಲು ನೀನು ಶೋರೂಮ್ ಪೂರ್ತಿ CCTV ಕ್ಯಾಮ್ರಾ ರೆಡಿ ಮಾಡ್ಸು. ಇದೆಯಲ್ಲ ಮಮ್ಮಿ. ಕೆಟ್ಟೋಗಿದೆ ಅನ್ಗೆಲ್ಲೋ. ಹಾಕ್ಸ್ಕೊಂಡೆ CCTVನ. ಆ ರೋಹಿಣಿ ಅಲ್ಲಿಗ್ ಬರ್ತಾಳೆ, ಗಲಾಟೆ ಮಾಡೋತಾರ ಮಾಡು, ಅದನ್ನೆಲ್ಲ ಸಾಕ್ಷಿಯಾಗಿ ಇಟ್ಕೊಳ್ಳು. ಕೋರ್ಟ್ ಅಲ್ಲಿ ಅದನ್ನ ಕೊಟ್ಟು ಡೈವರ್ಸ್ ತಗೊಳ್ಳೋ ಪ್ರಯತ್ನ ಮಾಡೋಣ. ನೈಸ್ ಮಮ್ಮಿ, ನಿನ್ಗೂ ತಲೆ ವರ್ಕ್ ಆಗುತ್ತೆ. ಮನೋಜ, 5 ಡಿಗ್ರಿ ಮನೋಜ, ನನ್ ತಲೆನೂ ಚೆನ್ನಾಗೇ ಇತ್ತು ಕಣೋ. ನೀನು ಮತ್ತೆ ಇದಾಡಲ್ಲ ನೀನ್ ಚಿನ್ನು ಇಬ್ರು ಸೇರಿ ನನ್ ತಲೆಗೆ ಮಣ್ಣು ತುಂಬಿಟ್ಟಿದ್ರ. ಅಮ್ಮ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬರ್ತೀರಾ? ಇಲ್ಲೇ ಮಾತಾಡ್ಬೋದಲ್ಲ ಕಂದ, ಬಾ. ಅಯ್ಯೋ, ನನ್ ಮಗ ಮನೋಜ ಕಣಮ್ಮ. ಮಮ್ಮಿ ಏನೋ 5 ಡಿಗ್ರಿ ಮನೋಜ್ ಮಮ್ಮಿ. ನನ್ನ ಬಾಳ್ವೆಗೆ ಈ ಲೈಫೇ ಚೆನ್ನಾಗಿಲ್ಲ ಕಣ ಮನೋಜ. ಅದೇ ಆಮೇಲೆ ಇನ್ಮೇಲೆ ಡೈಲಾಗ್ ಕದಿಯಂಗಿಲ್ಲ, ನೀನು ಕಾಪಿರೈಟ್ಸ್ ಹಾಕ್ಬಿಡ್ತೀನಿ. ನೀನ್ ನಡಿಯಮ್ಮ, ನಾನ್ ಬರ್ತೀನಿ. ಹೊಟ್ಟೆ ಅವ್ಳ ಕದೆ ನೀನ್ ಹೋಗ್ಬೇಕಾ? ಮನೋಜ, ನನ್ ತಾಳಿ ಉಡ್ಸಿದ ತಾಯಿ ಕಣ ಅವಳು ಏನ್ ಹೇಳಿದ್ರು ನಾನ್ ಮಾಡ್ಬೇಕು. ನಾನು ಹೇಳಿದ್ರೆ ಮಮ್ಮಿ? ಮನೋಜ, ನನ್ ಜೀವನಾನೇ ನಿನಗೋಸ್ಕರ ಮುಡಿಪಾಗಿಟ್ಟಿದ್ದೀನಲ್ಲೋ, ಇನ್ನೇನೋ ಮಾಡ್ಬೇಕು ನಾನು. ಆ ನಿಂಬೆ ಹುಳಿ ನಿಂಗಪ್ಪಂಗೆ ಹೇಳಿ ಆ 3 ಚಿನ್ನದಲ್ಲಿ ಯಾರಾದ್ರೂ ಒಬ್ರು ಚಿನ್ನನ. ಮನೋಜ, ಮೊದ್ಲು ನಿನ್ ಹೆಸ್ಸಿ, ಅಲ್ಲಿವರೆಗೂ ನೀನ್ ನನ್ ತಲೆ ತಿಂತ. ಅಲ್ಲ, ಒಂದ್ ಚಿತ್ತ ಈ ಲೈಫೇ ಚೆನ್ನಾಗಿಲ್ಲಪ್ಪ. ಆಂಟಿ, ಎಲ್ಲಿ ಹೋಗ್ತಾ ಇದೀವಿ ನಾವು? ನಿನ್ನ ಇಬ್ರು ಸಮಸ್ಯೆಗೆ ಪರಿಹಾರ ಹುಡ್ಕೋದಿ. ಏನದ ಆಂಟಿ? ಸ್ವಲ್ಪ ಹೊತ್ಕಾದ್ರೆ ನಿನಗೆ ಗೊತ್ತಾಗತ್ತೆ. ಕ್ಯೂರಿಯಾಸಿಟಿ ಆಂಟಿ, ಗೊತ್ತಾದ್ರೆ ಚೆನ್ನಾಗಿರುತ್ತೆ. ಹೌದಾ? ಸರಿ. ದೇಹಗಳಿಗೆ ಅಪಾಯ ಬಂದ್ರೆ ಅದನ್ನ ಸರಿ ಮಾಡಕ್ಕೆ ಆಸ್ಪತ್ರೆಗಳಿದೆ. ಗೃಹಗತಿಗಳಿಗೆ ಸಮಸ್ಯೆ ಬಂದ್ರೆ ಅದನ್ನ ಸರಿ ಮಾಡಕ್ಕೆ ದೇವಸ್ಥಾನಗಳಿದೆ. ಆದ್ರೆ ಸಂಚ ಮಾಡೋರ್ನ, ಮೋಸ ಮಾಡೋರ್ನ, ದೃಷ್ಟಿ ಹಾಕೋರ್ನ ಸೋಲಿಸ್ಬೇಕು ಅಂದ್ರೆ ನಾನೇ ಪರಿಹಾರ. ವಶೀಕರಣ, ಮಾಟ, ಮಂತ್ರ, ಯಂತ್ರ, ತಂತ್ರ, ಕುತಂತ್ರಗಳು ಏನೇ ಇರ್ಲಿ, ನಾನ್ ಕೊಡೋ ತಾಯ್ತಾ ಅದನ್ನೆಲ್ಲ ಹೊಡೆದು ಹಾಕುತ್ತೆ. ನಿಮ್ ಮನ್ಸಲ್ಲಿ ಎಂತ ಆಸೆ ಇದ್ರೂ ನೆರವೇರುತ್ತೆ. ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಬೇಕು ಅಂದ್ರೆ ನನ್ನ ಹತ್ರ ಬನ್ನಿ. ಇಲ್ಲಿಗ ನಾವ್ ಹೋಗ್ತಿರೋದು? ಆಂಟಿ, ಇದೆಲ್ಲ ಪ್ರಯೋಜನ ಇಲ್ಲ. 2 ಲಿಂಬೆ ಹಣ್ಣು, ಅಯೋಡೈಸ್ಡ್ ಉಪ್ಪು, 4 ಬಾಡಿಗೆ ಮೆಣಸಿನ್ಕಾಯಿ ಕೊಟ್ಟು ದುಡ್ಡು ವಸೂಲಿ ಮಾಡ್ತಾರೆ. ಈಗಾಗ್ಲೇ ಒಬ್ರು ಲೇಡಿ ಗುರುಜಿನ ಕಲ್ಸಿ ಸುಟ್ಕೊಂಡಿರುವಿ. ಇವನ್ ಮತ್ತೆ ಅದೇ ಅಂದ್ರೆ? ಅದು ನಾವೇ ಸೃಷ್ಟಿ ಮಾಡಿತ್ತು. ಆದ್ರೆ ಈ ವ್ಯಕ್ತಿ ಹಾಗಲ್ಲ. ಮೊದ್ಲು ಒಳಗಡೆ ಇರೋ ಕಮೆಂಟ್ಸ್. ಅಯ್ಯೋ ಆಂಟಿ, ಈ ಕಮೆಂಟ್ಸ್ ಎಲ್ಲ ದುಡ್ಡು ಕೊಟ್ಟು ಮಾಡ್ಸಿರ್ತಾರೆ. ನಾವು ಒಂದ್ ಕಮೆಂಟ್ ಮಾಡ್ಬಿಟ್ಟು ಸುಮ್ನಾಗೋಣ. ಒಂದ್ ಯುದ್ಧ ಅಂದ್ಮೇಲೆ 100 ಬಾಣ ಪ್ರಯೋಗ ಮಾಡ್ತಾನೆ ಇರ್ಬೇಕು ರೋಹಿಣಿ. ಯಾವ ಬಾಣ ಯಾರಿಗ್ ತಗಲುತ್ತೆ ಅಂತ ಬಾಣ ಪ್ರಯೋಗ ಮಾಡೋದಕ್ ಮುಂಚೆನೆ ಯೋಚನೆ ಮಾಡ್ತಾ ಕುತ್ಕೋಬಾರ್ದು. ಲಾಸ್ ಆದ್ರೆ 1000 2000, ಆದ್ರೆ ಗೆದ್ರೆ ನಿನಗ್ ಪಟ್ಟ, ಆ ಮೀನಂಗ್ ಚಟ್ಟ. ಬತ್ತಳಿಕೆಗೆ ಹೊಸ ಬಾಣ ಸಿಗೋದು ಬೇಡ ಅನ್ಬೇಡ, ಸುಮ್ನೆ. ಸರಿ ಆಂಟಿ. ಏನಮ್ಮ ತರ? ಅದು ನಾನ್ ಕೇಳಿದ್ರೆ ಅವ್ರಿಗೆ ಬೇಜಾರಾಗ್ಬೋದು, ಅದಕ್ಕೆ ನಿಮ್ ಹತ್ರ ಮಾತಾಡೋಣ ಅಂತ ಬಂದೆ. ಹೇಳಕಂದ, ಯಾರಮ್ಮ ಅದು? ಅದೇ ನೀನಾ ಅವ್ರು. ಏನಂತ ಹೇಳಂಗ್ಲಿದು? ಅವ್ರು ಪೂಜೆ ಮಾಡ್ತಾ ಇದಾರೆ. ಮಾಡ್ಲಿ, ನಾನು ಪೂಜೆ ಮಾಡ್ಬೇಕು. ನೀನು ಮಾಡು. ಅವ್ರ ಜಾಗ ಬಿಟ್ರೆ ತಾನೆ. ಅದು ನಾನೊಂದ್ ಶಿವಲಿಂಗ ತಂದಿದ್ದೀನಿ, ಪ್ರತಿದಿನ ಅದಕ್ಕೆ ಕ್ಷೀರಾಭಿಷೇಕ ಆಗ್ಬೇಕು. ಅದಾ? ಕೊರಮ್ಮ, ನಾನೇ ದೇವ್ರ ಮನೇಲಿ ಇರ್ತೀನಿ. ಇಲ್ಲ, ನಾನೇ ಇಟ್ಟು ಪೂಜೆ ಮಾಡ್ಬೇಕು. ಸರಿ ಬಿಡಮ್ಮ, ಅವಳನ್ ಕಳಿಸ್ತೀನಿ, ನೀನ್ ಬಾ. ಬೈಬೇಡಿ. ಆ ನಂಗ್ಲಿನ? ಅಯ್ಯೋ, ಅದ್ರ ಬಗ್ಗೆ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಕಣಮ್ಮ. ದಮ್ಮಯ್ಯ ದತ್ತಯ್ಯ ಅಂದ್ರೆ ತಾರಮಯ್ಯನ್ ತರ ನಂಗು ಬಿಡುತ್ತದು. ಅದಕ್ಕೇನೇ ಇದ್ರು ಬೆತ್ತದ ಪೂಜೆನೆ ಸರಿ. ಬಾ ಅಮ್ಮ, ನೀನು ದೇವ್ರ ಮನೇಲಿ ದೆವ್ವ ನೋಡ್ಸೋತಾರ ಅವಳು ನೋಡಿಸ್ತೀನಿ ನಾನು. ಬಾ ಅಮ್ಮ ನೀನು. ಏನಂಗ್ಲಿ, ಹೊರಗ್ ಬಾರೆ. ಯಾಕತೆ? ಪೂಜೆ ಮಾಡ್ಬೇಕು. ನನ್ಗ ದೇವ್ರಗತೆ. ಅದೊಂದೇ ಬಾಕಿ ಇರೋದು. ಅಲ್ಲ, ನನ್ ಕೈಯಲ್ಲಿ ಪೂಜೆ ಮಾಡಿಸ್ಕೊಳ್ಳೋ ಹಂತಕ್ ಬೆಳೆದ್ಬಿಟ್ಟಿಯ ನೀನು? ಇಲ್ಲ ಅತ್ತೆ, ಸುಮ್ನೆ ತಮಾಷೆ ಮಾಡಿದೆ ಅಷ್ಟೇ. ಯಾಕೆ ಕೋಪ ಮಾಡ್ಕೋತೀರಾ? ತಮಾಷೆ? ಯು ಮೀನ್ ಜೋಕ್? ಅದು ನಮ್ ಮಮ್ಮಿ ಹತ್ರ. ಅಲ್ಲ, ಬಿಗ್ ಒನ್ಸು ಸ್ಮಾಲ್ ಒನ್ಸು ಭಯ ಭಕ್ತಿ ಬೇಡವಾ ನಿನ್ಗೆ? ಏನಮ್ಮ ಮೀನಮ್ಮ? ಬಿಗ್ ಒನ್ಸ್ ಸ್ಮಾಲ್ ಒನ್ಸ್ಗೂ ಅದೇ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನಲ್ಲಿ ಸ್ವದೇಗುನಿ. ನಾನೇನು ಮರ್ಯಾದೆ ಇಲ್ದೆ ಕರ್ದಿಲ್ಲ. ಅತ್ತೆ, ನಾನ್ ನೀವು ತಪ್ಪು ತಿಳ್ಕೊಳ್ಳೋ ರೀತಿ ಏನು ಮಾತಾಡಿಲ್ಲ. ಸುಮ್ನೆ ಯಾಕೆ ಜಗ್ಲಿಗ್ ಬರ್ತೀರಾ? ನಾನು ಜಗಳಗಂತಿ ಕಣೆ, ಏನ್ ಮಾಡ್ತೀಯ ಈಗ? ಶ್ರೀರಂಗನ್ ಹತ್ರನೋ ಪಾಂಡುರನ್ ಪಾದಾನೋ ಸೇರೋವರೆಗೂ ನನಗೆ ಈ ಕಾಟ ತಪ್ಪಿದ್ದಲ್ಲ ಅನ್ಸ್ಪಾ. ಪ್ಲೀಸ್ ಏನಪ್ಪ ನೀನು? ನಮ್ಮಲ್ಲಿ ಇದೆಲ್ಲ ಕಾಮನ್ ಅಲ್ವೇನಪ್ಪ?
ಅದಕ್ಕೆ ಯಾಕೆ ಅಷ್ಟೊಂದು ದೊಡ್ಡ ದೊಡ್ಡ ಮಾತಾಡ್ತೀಯ ಮತ್ತಿನ್ನೇನಯ್ಯ ಕಜ್ಜಿ ಹೋದ್ರು ಕಡ್ತಾ ಹೋಗ್ಲಿಲ್ಲ ಅನ್ನೋ ಹಾಗೋಗಿದೆ ನಮ್ಮ ಮನೆ ಇದು ಎಲ್ಲದಕ್ಕೂ ಜಗಳ ರಾಮಾಯಣ. ಎಲ್ಲ ಕ್ಷಮಿಸಿ ನಾನ್ ಏನೋ ಕೇಳ್ದೆ ಅದ್ ಹೀಗಾಗತ್ತೆ ಅಂತ ಗೊತ್ತಿರ್ಲಿಲ್ಲ. ಅಯ್ಯೋ ನನ್ ತಾಳಿ ಉಳ್ಸಿದ್ ತಾಯಿ ಕರ್ಮ ನೀನ್ ಏನ್ ಬೇಕಾದ್ರೂ ಕೇಳ್ಬೋದು. ಕೇಳಿ ಕಣೆ ಕೋಣೇಶ್ವರಿ. ಓ ಹೋಗಪ್ಪ, ಈ ಲೈಫೇ ಚೆನ್ನಾಗಿಲ್ಲ. ಅಲ್ಲ ಕೋಣೇಶ್ವರಿ ಅನ್ಬಿಟ್ಟು ಗಂಡು ಸುತ್ತನೇ ಕರೆಯೋದು. ಕರೆಕ್ಟ್ ಆಗಿ ಹೇಳ್ದೆ. ನಿನಗೆ 5 ಡಿಗ್ರಿ ಓದ್ಸಿದ್ಕೆ ಸಾರ್ಥಕ ಆಯ್ತು. ದಬಾಯಿಸು. ಸೂರ್ಯ ನನ್ ಬೆಲ್ಟ್ ತಗೊಂಬರಯ್ಯ. ರೆಡಿ ನಿಮ್ಗೆ ಬೆಲ್ಟು? ಓ ನೀವು ಪಂಚೆ ಬೆಲ್ಟ್ ಹಾಕೋತೀರಾ? ಅಲ್ಲ, ಪಂಚ್ ಮೇಲೆ ಪಂಚ್ ಕೊಡಕ್ಕೆ. ಯಾರ್ಗೆ? ನ್ಯಾರಿಗೆ? ತಮಗೆ ಭಕ್ತ ಶಿವಮಣಿ ಮಗನೇ. ಮಮ್ಮಿ ಮಮ್ಮಿ ಅಯ್ಯ ಹೇಳ. ಡ್ಯಾಡಿ ನನಗೆ ಏನೋ ಬೆಲ್ಟ್ ಹೊಡೆಯುತ್ತಂತೆ. ಲೇ ಪಿಂಗ್ಯ, ನೀನ್ ಯಾಕೋ ಸುಮ್ನೆ ಇರಲ್ಲ? ನಾವೆಲ್ಲ ಸುಮ್ನೆ ಇಲ್ವಾ? ಲೇ ರವಿಕಾನ್, ನನಗೂ ನಿನಗೂ ವ್ಯತ್ಯಾಸ ಇಲ್ವೇನೋ? ನೀನು ಶೆಫ್, ನಾನು ಈ ಮನೆ ಯಜಮಾನಿಗೇನೆ. ಸಾಕು, ಈಗ ನನ್ನ ಪೂಜೆ ಮಾಡ್ತಿರೋಳ್ನ ಕರ್ದಿದ್ಯಾಕೆ? ಏನಾಗ್ಬೇಕು? ಏನಾಗ್ಬೇಕು ಅಂತ ನೀನೇನೆ ನಮ್ಮನ್ ಕೇಳೋದು? ನಾನ್ ಹೇಳ್ತೀನಿ ಕೇಳು. ನೀನು ಹೊರಗಡೆ ಬಾ, ಕೈ ಮುಕ್ಕೊಂಡ್ ನಿಂತ್ಕೋ. ತಾರ ಪೂಜೆ ಮಾಡ್ತಾಳೆ. ತಾರಾ, ದಾಮ ಪೂಜೆ ಮಾಡು. ಹೋಗ್ಕಂದ. ಇರಿ ಮೊದ್ಲು ಮೀನಾ ಪೂಜೆ ಮಾಡ್ಲಿ. ಇವ್ಳು ಪೂಜೆ ಮಾಡ್ದೇನ? ನಮ್ ಮನೆ ದೇವ್ರುಗಳೆಲ್ಲ ಬರ್ತಾರಂತೆ ಮಾಡೋದು. ಸೂರ್ಯನ್ ಚೀನು ಮೀನು ಆ ಜಾಗ ಬಿಟ್ಟು ತೊಳ್ತಾರೆ ನೀನು. ಮಮ್ಮಿ ಅಕ್ಷರಾಭ್ಯಾಸ ತಪ್ಪು ಇದೆ ತಂದೆ. ಸಿಗ್ನೇಚರ್ ಕರೆಕ್ಟ್ ಆಗಿ ಬರಪ್ಪ ಕೇಳು. ಯಾಕೆ ಇವನೇ ನಿನ್ ಹಾಗೆ ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದಿದ್ದಾನ? ಅಣ್ಣ ನೀವು ಕೊಲೆ ಮಾಡಿದೀರಾ?